ಮುಸ್ಲಿಮರ ಪವರ್ ಪಾಲಿಟಿಕ್ಸ್, ಕೈ ನಾಯಕರ ಯೂಸ್ ಅಂಡ್ ಥ್ರೋ ಗೇಮ್ಗೆ ಬಲಿಯಾಯ್ತ ಸಮುದಾಯ. ಫಸ್ಟ್ ಕನ್ನಡದ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಎಡಿಟರ್ ಸ್ಪೆಷಲ್. ದೋಸ್ತ್, ರಾಜಕಾರಣದಲ್ಲಿ ಒಂದು ಮಾತಿದೆ, ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅಂತ. ದಾವಣಗೆರೆ ಉಪಚುನಾವಣೆಯ ವೋಟಿಂಗ್ ಮುಗಿದಿರಬಹುದು, ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಶುರುವಾಗಿರೋ ಭೂಕಂಪ ಬಿರುಗಾಳಿ ಇನ್ನೂ ನಿಂತಿಲ್ಲ. ಇವತ್ತಿನ ನಮ್ಮ ಟಾಪಿಕ್, ಕರ್ನಾಟಕದಲ್ಲಿ ಮುಸ್ಲಿಮರ ಪವರ್ ಪಾಲಿಟಿಕ್ಸ್. ಅಳಿವಿನಂಚಿನಲ್ಲಿರೋ ನಾಯಕತ್ವ, ಉಳಿವಿಗೆ ಒದ್ದಾಡುತ್ತಿರುವ ಒಂದು ದೊಡ್ಡ ಸಮುದಾಯ ಮತ್ತು ಈ ಸಮುದಾಯವನ್ನೇ ಬಂಡವಾಳ ಮಾಡಿಕೊಂಡು ಆಟ ಆಡ್ತಿರೋ ಕೆಲವು ಸ್ವಾರ್ಥ ನಾಯಕರು ಹಾಗೂ ರಾಜಕೀಯ ಪಕ್ಷಗಳು. ದಾವಣಗೆರೆ ದಕ್ಷಿಣದಲ್ಲಿ ಏನಾಯ್ತು? ಅದೊಂದು ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರ. ಆದರೆ ಕಾಂಗ್ರೆಸ್ ಪಕ್ಷ ಮಾಡಿದ್ದೇನು? ಮುಸ್ಲಿಮರ ವೋಟ್ ಬೇಕು, ಆದರೆ ಟಿಕೆಟ್ ಮಾತ್ರ ಶಾಮನೂರು ಕುಟುಂಬದ ಕುಡಿಗೆ. ಬಾಗಲಕೋಟೆಯಲ್ಲಿ ಸತ್ತವರ ಕುಟುಂಬಕ್ಕೆ ಟಿಕೆಟ್ ಕೊಡುವ ಸತ್ ಸಂಪ್ರದಾಯ ಅಂತ ಹೇಳಿದ್ರು. ಆದರೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮಗ ಮಂತ್ರಿ, ಸೊಸೆ ಸಂಸದೆ, ಆದರೂ ಮತ್ತೆ ಟಿಕೆಟ್ ಅದೇ ಕುಟುಂಬಕ್ಕೆ. ಮುಸ್ಲಿಮರ ಬೆನ್ನಿಗೆ ಚೂರಿ ಹಾಕಿದ್ದು ಯಾರು? ಕೇವಲ ಕಾಂಗ್ರೆಸ್ ಹೈಕಮಾಂಡ ಅಥವಾ ಈ ಅನ್ಯಾಯದ ವಿರುದ್ಧ ದನಿ ಎತ್ತದ, ಬೆನ್ನು ಮೂಳೆ ಇಲ್ಲದ ಮುಸ್ಲಿಂ ನಾಯಕರ? ಇವತ್ತು ಕಟುವಾದ ಸತ್ಯಗಳನ್ನು ಮಾತಾಡೋಣ. ಮುಸ್ಲಿಂ ಯುವಕರೇ, ಕಣ್ಣಿಗೆ ಕಟ್ಟಿದ ಪಟ್ಟಿ ಬಿಚ್ಚಿ ನೋಡುವ ಸಮಯ ಇದು. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ದಿ ರಿಯಾಲಿಟಿ ಚೆಕ್. ನಾಯಕರು ಕೇವಲ ಜನಪ್ರತಿನಿಧಿಗಳು. ನಾವೆಲ್ಲ ಅಂದ್ಕೊಂಡಿದ್ವಿ ಈ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ರಹಮಾನ್ ಖಾನ್, ಎನ್ ಎ ಹ್ಯಾರಿಸ್, ನಜೀರ್ ಅಹಮದ್ ಇವರೆಲ್ಲ ಮುಸ್ಲಿಂ ಸಮುದಾಯದ ಮಾಸ್ ಲೀಡರ್ಸ್ ಅಂತ. ಬಾಸ್, ಸತ್ಯ ಹೇಳ, ಇವರು ಯಾರು ಮುಸ್ಲಿಂ ಸಮುದಾಯದ ನಾಯಕರೇ ಅಲ್ಲ. ಬದಲಿಗೆ ಮುಸ್ಲಿಂ ಸಮುದಾಯದ ಹೆಸರನ್ನ, ಅವರ ವೋಟ್ ಬ್ಯಾಂಕ್ ಅನ್ನ ಬಳಸಿಕೊಂಡು ಗೆದ್ದು ಬಂದ ಕೇವಲ ಜನಪ್ರತಿನಿಧಿಗಳು ಅಷ್ಟೇ. ಇವರು ತಮ್ಮ ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತ್ರ, ಸಚಿವ ಸ್ಥಾನಕ್ಕೋ ಟಿಕೆಟ್ಗೋ ಕುತ್ತು ಬಂದಾಗ ಮಾತ್ರ ಈ ಸಮುದಾಯದ ಜಪ ಮಾಡ್ತಾರೆ. ಒಂದು ಸಾರಿ ಕಣ್ಣು ತೆರೆದು ಬೇರೆ ಸಮುದಾಯದ ನಾಯಕರನ್ನ ನೋಡಿ ಕಲೀರಿ. ಒಕ್ಕಲಿಗರಿಗೆ ತೊಂದರೆ ಆದರೆ ದೇವೇಗೌಡರು, ಡಿ ಕೆ ಶಿವಕುಮಾರ್ ರಸ್ತೆಗಿಳಿತಾರೆ. ಲಿಂಗಾಯತ ಸಮುದಾಯಕ್ಕೆ ಸಣ್ಣ ಏಟು ಬಿದ್ದರೆ ಸಾಕು, ಈ ಯಡಿಯೂರಪ್ಪ ಮತ್ತು ದಿವಂಗತ ಶಾಮನೂರು ಶಿವಶಂಕರಪ್ಪ ಗುಡುಕ್ತಿದ್ರು. ಕುರುಬ ಸಮುದಾಯದ ಪರವಾಗಿ ಸಿದ್ದರಾಮಯ್ಯ ತೊಡೆ ತಟ್ತಾರೆ. ಇವರೆಲ್ಲ ತಮ್ಮ ರಾಜಕೀಯ ಭವಿಷ್ಯವನ್ನು ಪಕ್ಕಕ್ಕಿಟ್ಟು ತಮ್ಮ ಸಮುದಾಯಕ್ಕೆ ಬೆಂಗಾವಲಾಗಿ ನಿಲ್ಲುವ ನಾಯಕರು. ಆದರೆ ನಿಮ್ಮ ಈ ಮುಸ್ಲಿಂ ನಾಯಕರು, ಡಿಯರ್ ಫ್ರೆಂಡ್ಸ್, ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ. ದೇಶದಲ್ಲಿ CAA, NRC ಜಾರಿಗೆ ತಂದಾಗ ಇಡೀ ದೇಶದ ಮುಸ್ಲಿಮರು ಆತಂಕದಲ್ಲಿ ಬೀದಿಗೆ ಬಂದರು. ಆಗ ಈ ನಾಯಕರೆಲ್ಲ ಎಲ್ಲಿದ್ರು? ಕರ್ನಾಟಕದಲ್ಲಿ ಹಿಜಾಬ್ ವಿವಾದ ಭುಗಿಲೆದ್ದು ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾದಾಗ ಈ ಘಟಾನುಘಟಿ ನಾಯಕರು ವಿಧಾನಸೌಧದಲ್ಲಿ ಮೈಕ್ ಕಿತ್ಕೊಂಡು ಹೋರಾಟ ಮಾಡಿದ್ರ? ನೋ, ನೆವರ್. ಕದ್ದು ಮುಚ್ಚಿ ಟ್ವೀಟ್ ಮಾಡಿ ಸುಮ್ಮನಾದ್ರು. ಅಷ್ಟೇ ಯಾಕೆ, ಈ ಮುಸ್ಲಿಂ ಸಮುದಾಯಕ್ಕಿಂತ ಒಂದೇ ಒಂದು 4% ಮೀಸಲಾತಿಯನ್ನೇ ಕಿತ್ಕೊಂಡಾಗ ಇದೇ ನಾಯಕರು ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಿತ್ತಲ್ವಾ? ಮಾಡಿದ್ರ? ಖಂಡಿತ ಇಲ್ಲ. ಸಮುದಾಯಕ್ಕೆ ತೊಂದರೆಯಾದಾಗ ರಾಜಕೀಯ ಬದಿಗಿಟ್ಟು ರಸ್ತೆಗಿಳಿಯದ ಇವರನ್ನ ನಾಯಕರು ಅಂತ ಹೇಗೆ ಕರೆಯೋದು? ಇವರು ಕೇವಲ ನಾಲಾಯಕ್ ನಾಯಕರು. ಯಾರಿದ್ದಾರೆ ಈ ದೇಶದ ಅತಿ ದೊಡ್ಡ ಮತದಾರ ಸಮುದಾಯವಾದ ಮುಸಲ್ಮಾನರನ್ನು ಉಳಿಸಿ ಬೆಳೆಸುವ ಸಮುದಾಯ ಪ್ರೇಮಿ ನಾಯಕ? ಇವತ್ತು ಈ ಸಮುದಾಯ ಅನಾಥವಾಗಿದೆ. ಕಾಂಗ್ರೆಸ್ನ ಯೂಸ್ ಅಂಡ್ ಥ್ರೋ ಪಾಲಿಸಿ ಮತ್ತು ಇತಿಹಾಸ. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಅಂದ್ರೆ ಏನ್ ಗೊತ್ತಾ? ಓನ್ಲಿ ವೋಟ್ ಬ್ಯಾಂಕ್. ವೋಟ್ ಬೇಕಾದಾಗ ಮಾತ್ರ ಬಳಸ್ಕೊಳ್ಳೋದು, ಅಧಿಕಾರಕ್ಕೆ ಬಂದ ಮೇಲೆ ತಮ್ಮಿಷ್ಟದಂತೆ ಯೂಸ್ ಅಂಡ್ ಥ್ರೋ ಮಾಡೋದು. 2023ರ ವಿಧಾನಸಭಾ ಚುನಾವಣೆ ಅಂಕಿಅಂಶ ತೆಗೆದು ನೋಡಿ, ಮುಸ್ಲಿಮರು ಕಾಂಗ್ರೆಸ್ಗೆ ಬ್ಲೈಂಡ್ ಆಗಿ ಒನ್ ಸೈಡ್ ವೋಟ್ ಹಾಕಿದ್ರು. ಆದರೆ ಸಿಕ್ಕಿದ್ದೇನು? ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯ ಸಿಗ್ತಾ? ಇಲ್ಲ. ಕಾಂಗ್ರೆಸ್ಗೆ ಈ ಸಮುದಾಯವನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಒಬ್ಬ ಮುಸ್ಲಿಂ ನಾಯಕ ಸ್ವಲ್ಪ ಪ್ರಬಲ ಆಗ್ತಿದ್ದಾನೆ ಅಂದ್ರೆ ಅವನ ವಿರುದ್ಧ ಇನ್ನೊಬ್ಬ ಮುಸ್ಲಿಂ ನಾಯಕನನ್ನೇ ಛೂ ಬಿಡೋದು. ಇದು ಇವತ್ತು ನಿನ್ನೆ ಕಥೆ ಅಲ್ಲ. SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಕಾಲ ನೆನಪಿಸ್ಕೊಳ್ಳಿ. ಆಗ CK ಜಾಫರ್ ಶರೀಫ್ ಮುಸ್ಲಿಮರ ಪ್ರಶ್ನಾತೀತ ನಾಯಕರಾಗಿದ್ದರು. ಅವರ ಪವರ್ ಎಷ್ಟಿತ್ತಂದ್ರೆ ದೆಹಲಿ ಹೈಕಮಾಂಡ್ ಕೂಡ ಅವರನ್ನ ಕಂಡ್ರೆ ಗಡ ನಡುಕ್ತಿತ್ತು. ಆಗ ಇದೇ ಕಾಂಗ್ರೆಸ್ ಏನ್ ಮಾಡಿತು? ಜಾಫರ್ ಶರೀಫ್ ಅವರ ಶಕ್ತಿ ಕುಗ್ಗಿಸ್ಲಿಕ್ಕೆ ರಿಜ್ವಾನ್ ಅರ್ಷದ್ ಅಂತ ಕಿರಿಯ ನಾಯಕರನ್ನ ಬಳಸಿ ಜಾಫರ್ ಶರೀಫ್ ವಿರುದ್ಧವೇ ನಾಲಿಗೆ ಹರಿಬಿಡುವಂತೆ ಮಾಡಿತು. ಇವತ್ತು ಅದೇ ಇತಿಹಾಸ ಮರುಕಳಿಸ್ತಿದೆ.
ಸಮುದಾಯದ ನಾಯಕರು ತಮ್ಮ ಸ್ವಾರ್ಥ ಸಾಧನೆಗೆ ಮತ್ತೊಬ್ಬ ಮುಸ್ಲಿಂ ನಾಯಕರನ್ನ ಬಲಿಪಶು ಮಾಡಿದ್ದನ್ನು ಗಮನಿಸಿರೋ ಕಾಂಗ್ರೆಸ್ ಇದೀಗ ಅದೇ ದಾಳವನ್ನ ಈಗಿನ ನಾಯಕರ ವಿರುದ್ಧ ಬಳಸುತ್ತಿದೆ. ದಾವಣಗೆರೆ ಉಪಚುನಾವಣೆ ಸೋಲಿನ ನೆಪ ಇಟ್ಕೊಂಡು ಸಚಿವ ಜಮೀರ್ ಅಹಮದ್, ನಸೀರ್ ಅಹಮದ್ ಹಾಗೂ ಜಬ್ಬಾರ್ ಇವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಜಬ್ಬಾರ್ ಅವರಿಂದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಲಾಗಿದೆ. ನಸೀರ್ ಅಹಮದ್ಗೆ ಅವರ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಬಿಡುವಂತೆ ಮಾಡಿ ಇಡೀ ಅಲ್ಪಸಂಖ್ಯಾತ ಘಟಕವನ್ನೇ ಬರ್ಖಾಸ್ತ್ ಮಾಡಲಾಗಿದೆ. ಸರಿಯಾಗಿ ರಾಜಕೀಯ ಮಾಡಿದ್ರೆ, ಸರಿಯಾದ ಸಮಯದಲ್ಲಿ ಸಮುದಾಯದ ಪರ ನಿಂತಿದ್ರೆ ಜಮೀರ್ ಅಹಮದ್ ಅವರು ಇಷ್ಟೊತ್ತಿಗೆ ಸಿಎಂ ಆಗಬೇಕಿದ್ದವರು. ಆದರೆ ಅವರು ಅವರದೇ ಓಲೈಕೆ ರಾಜಕಾರಣದಲ್ಲಿ ಬ್ಯುಸಿಯಾದ ಕಾರಣ ದಾವಣಗೆರೆಯಲ್ಲಿ ಮುಂದಾಗುವ ಸೋಲಿಗೆ ಹೊಣೆ ಹೊತ್ತು ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುವ ಒತ್ತಡವನ್ನು ತಂದಿಟ್ಟುಕೊಂಡಿದ್ದಾರೆ. ಕಾಂಗ್ರೆಸ್ ದೇಶಾದ್ಯಂತ ಕೇವಲ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲೇ 90ಕ್ಕೂ ಹೆಚ್ಚು ಸಲ ಸೋತು ಸುಣ್ಣವಾಗಿದೆ. ಯಾವತ್ತಾದರೂ ಈ ಯಾರಾದರೂ ನಾಯಕರು ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಿರುವ ಒತ್ತಡಕ್ಕೆ ಸಿಲುಕಿದ್ರ? ಇಲ್ವಲ್ಲ. ಬಾಸ್, ಮುಸ್ಲಿಮರನ್ನ ಬಿಜೆಪಿಯೂ ಬೆದರಿಸುತ್ತೆ, ಕಾಂಗ್ರೆಸ್ಸು ಬೆದರಿಸುತ್ತೆ. ದಾವಣಗೆರೆ ಷಡ್ಯಂತ್ರ ಮತ್ತು ಡಬಲ್ ಸ್ಟ್ಯಾಂಡರ್ಡ್ಸ್. ಈಗ ದಾವಣಗೆರೆಯ ಇನ್ನೊಂದು ಮುಖದ ಟಾಪಿಕ್ಗೆ ಬರೋಣ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರು ಪಕ್ಷ ವಿರೋಧಿ ಕೆಲಸ ಮಾಡಿದ್ರು. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರನ್ನ ಕಣಕ್ಕಿಳಿಸಿದ್ದೇ ಈ ಜಮೀರ್. ಎಸ್ಡಿಪಿಐಗೆ ಫಂಡ್ ಮಾಡಿದ್ರು ಇದೇ ಜಮೀರ್ ಅಂತ ಆರೋಪಗಳನ್ನ ತೇಲಿ ಬಿಡಲಾಗಿದೆ. ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ಮಾಡಲಿಲ್ಲ, ಕೇರಳಕ್ಕೆ ಹೋಗಿದ್ರು ಅಂತಾರೆ. ಬಾಸ್, ಜಮೀರ್ ತಾನಾಗಿಯೇ ಕೇರಳಕ್ಕೆ ಹೋಗಿರಲಿಲ್ಲ. ಹೈಕಮಾಂಡ್ ಜಮೀರ್ ಅವರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ನಿಯೋಜಿಸಿತ್ತು. ಕೇರಳದ ವಯನಾಡು ಗಾಂಧಿ ಕುಟುಂಬದ ಪ್ರತಿಷ್ಠೆಯ ಕಣ. ಇಡೀ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಮೆರೆಯಬೇಕಾದ್ರೆ ಕೇರಳ ಗೆಲ್ಲೋದು ಅನಿವಾರ್ಯ. ಅಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ಕೆಲಸ ಮಾಡಿದ್ದು ಪಕ್ಷ ವಿರೋಧಿ ಚಟುವಟಿಕೆ ಹೇಗಾಗುತ್ತೆ ಬಾಸ್? ದಾವಣಗೆರೆಗೆ ಹೋಗಿ ಅಂತ ಸಿಎಂ ಸಿದ್ದರಾಮಯ್ಯನವರಾಗ್ಲಿ ಡಿಕೆಶಿ ಅವರಾಗ್ಲಿ ಅಧಿಕೃತವಾಗಿ ಕಟ್ಟಪ್ಪಣೆ ಹೊರಡಿಸಿದ್ರ? ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯಲಿಲ್ಲ ಅಂದಾಗ ಖುದ್ದಾಗಿ ಇದೇ ಸಿಎಂ ಸಿದ್ದರಾಮಯ್ಯ, ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿ ಯಾಕೆ ಸಮಸ್ಯೆ ಬಗೆಹರಿಸಲಿಲ್ಲ? ಕಾಂಗ್ರೆಸ್ನ ನೈತಿಕತೆಯನ್ನ ಇಲ್ಲಿ ಪ್ರಶ್ನೆ ಮಾಡಲೇಬೇಕು. ಹಿಂದೆ ಇದೇ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿಯ BY ರಾಘವೇಂದ್ರ ಗೆಲ್ಲಲಿ ಅಂತ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ವಾ? ಆಗ ಕಾಂಗ್ರೆಸ್ ಅವರ ವಿರುದ್ಧ ಯಾವ ಆಕ್ಷನ್ ತಗೊಳ್ತು? ಪಕ್ಷದ ಪ್ರಣಾಳಿಕೆಯಲ್ಲಿದ್ದ ಜಾತಿ ಗಣತಿಯನ್ನೇ ಶಾಮನೂರು ವಿರೋಧಿಸಿದ್ರು. ಆಗ ಕ್ರಮ ಕೈಗೊಂಡಿತ್ತ? ಅಷ್ಟೇ ಯಾಕೆ 2012ರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ನಾಯಕ ಇಕ್ಬಾಲ್ ಅಹಮದ್ ಸರಡಗಿ ಸೋಲಿಗೆ ಸಿದ್ದರಾಮಯ್ಯನವರೇ ಕಾರಣ ಅಂತ VS ಸುದರ್ಶನ್ ಕಮಿಟಿ ರಿಪೋರ್ಟ್ ಕೊಟ್ಟಿತ್ತಲ್ಲ. ಆಗ ಇದೇ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆಕ್ಷನ್ ತಗೊಂಡ್ರ? ನೋ, ನೆವರ್. ಅಂದ್ರೆ ಪ್ರಬಲ ಜಾತಿಯ ನಾಯಕರಾದ್ರೆ ಒಂದು ನ್ಯಾಯ, ಅಲ್ಪಸಂಖ್ಯಾತ ನಾಯಕರಾದ್ರೆ ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸಾಡೋದು. ಇದು ಈ ಕಾಂಗ್ರೆಸ್ನ ಅಸಲಿ ಮುಖ. ಧರ್ಮ ಗುರುಗಳ ಎಂಟ್ರಿ ಮತ್ತು ಅನಾಥವಾದ ಸಮುದಾಯ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ದಾವಣಗೆರೆ ಟಿಕೆಟ್ ವಿಷಯದಲ್ಲಿ ಧರ್ಮ ಗುರುಗಳ ಎಂಟ್ರಿ ಅಂದ್ರೆ ಉಲೆಮಗಳು ಎಂಟ್ರಿ ಆದ್ರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮುಸ್ಲಿಂ ಧರ್ಮಗುರುಗಳು ಟಿಕೆಟ್ ಹಂಚಿಕೆಯಿಂದ ದೂರ ಇರ್ತಿದ್ರು. ಇತ್ತೀಚೆಗೆ ಅವರು ಮಧ್ಯಪ್ರವೇಶ ಮಾಡಿದ್ದು ಕಳೆದ ವಿಧಾನಸಭಾ ಚುನಾವಣೆ ವೇಳೆ. ಪುಲಿಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸಮೂರ್ತಿಗೆ ಟಿಕೆಟ್ ತಪ್ಪಿಸುವಲ್ಲಿ ಇವರ ಮಾತು ಕೆಲಸ ಮಾಡಿತ್ತು. ಈಗ ದಾವಣಗೆರೆಯಲ್ಲೂ ಟಿಕೆಟ್ ವಿಚಾರದಲ್ಲಿ ತಲೆ ಹಾಕಿದ್ರು. ಆದರೆ ಕಾಂಗ್ರೆಸ್ ಧರ್ಮಗುರುಗಳ ಮಾತಿಗೆ ಇಲ್ಲಿ ಕವಡೆ ಕಾಸಿನ ಬೆಲೆ ಕೊಡಲಿಲ್ಲ. ಕಾಂಗ್ರೆಸ್ ವ್ಯತಿರಿಕ್ತ ನಿರ್ಧಾರ ತೆಗೆದುಕೊಳ್ತು. ಕಾಂಗ್ರೆಸ್ ನಿರ್ಧಾರದಿಂದ ಧರ್ಮಗುರುಗಳಿಗೆ ಸಮಸ್ಯೆ ಆದಂತೆ ಕಾಣ್ತಿಲ್ಲ. ಅವ್ರು ಹೇಳಿದ್ರು, ಬಿಟ್ಟು ಹಾಕಿದ್ರು. ಆದರೆ ಈಗ ಸಮಸ್ಯೆ ಆಗಿರುವುದು ಮುಸ್ಲಿಂ ನಾಯಕರಿಗೆ. ತಮ್ಮ ವಿರುದ್ಧ ಕೇಳಿ ಬರುತ್ತಿರುವ ಆರೋಪಗಳ ಬಾಣಗಳಿಂದ ರಕ್ಷಣೆ ಪಡೆಯಲು ಇದೇ ನಾಯಕರು ಈಗ ಧರ್ಮಗುರುಗಳು ಹೇಳಿದ್ರು ಅನ್ನುವ ಗುರಾಣಿಯನ್ನ ಬಳಸ್ತಿದ್ದಾರೆ. ಎಂತ ಶೋಚನೀಯ ಸ್ಥಿತಿ ನೋಡಿ. ಇನ್ನೊಂದು ಕಡೆ SS ಮಲ್ಲಿಕಾರ್ಜುನ್ ಈಗ ನನ್ನ ತಂದೆಯ ಕ್ಷೇತ್ರದಲ್ಲಿ ಮಗನಿಗೆ ಟಿಕೆಟ್ ಕೊಡಿ, 2028ಕ್ಕೆ ಯಾರಿಗಾದ್ರೂ ಅವಕಾಶ ಕೊಡಿ ಅಂತ ಹೇಳಿದ್ದಾರಂತೆ. ಅರೆ, ಹಾಗಿದ್ರೆ ಈಗ ಸಮರ್ಥ್ ಗೆದ್ರು 2028ಕ್ಕೆ ಕ್ಷೇತ್ರವನ್ನು ಬಿಟ್ಕೊಡ್ತಾರ? ರಾಜಕಾರಣದಲ್ಲಿ ಹಾಗೆ ಆಗತ್ತಾ? ಖಂಡಿತ ಇಲ್ಲ ಬಾಸ್. ಇದೆಲ್ಲ ಕೇವಲ ಮುಸಲ್ಮಾನರ ಕಣ್ಣೊರೆಸುವ ತಂತ್ರ. ಯುವಕರೇ, ಎಚ್ಚರ, ಇದು ಸ್ಟ್ರಾಟಜಿ ಟೈಮ್. ಗೆಳೆಯರೇ, ದಾವಣಗೆರೆ ಕೇವಲ ಒಂದು ಟ್ರೇಲರ್ ಅಷ್ಟೇ.
2028 ಹೊತ್ತಿಗೆ ಪಿಕ್ಚರ್ ಇನ್ನೂ ಭೀಕರವಾಗಿರುತ್ತೆ. ಈಗಿನ ನಾಯಕರನ್ನೇ ನೆಚ್ಕೊಂಡು ಕೂತ್ರೆ ಸಮುದಾಯ ರಾಜಕೀಯವಾಗಿ ಅನಾಥವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಓ ಮುಸ್ಲಿಂ ಯುವಕರೇ, ಕಣ್ಣು ಮುಚ್ಚಿ ಒಂದು ಪಕ್ಷಕ್ಕೆ ವೋಟ್ ಹಾಕುವ ದಿನಗಳು ಇವತ್ತಿಗೆ ಮುಗಿದು ಹೋಗಲಿ. ಇನ್ನು ಮುಂದೆ ಏನಿದ್ರು ಸ್ಟ್ರಾಟಜಿ, ಪಕ್ಕಾ ಪ್ಲಾನ್ ಸ್ಟ್ರಾಟಜಿ ಅಷ್ಟೇ. ಆ ಸ್ಟ್ರಾಟಜಿಗಳು ಯಾವುದಂದ್ರೆ, ಒಂದು, ಷರತ್ತಿನ ಬೆಂಬಲವೇ ರಣನೀತಿ. ಯಾವ ಪಕ್ಷವು ನಿಮ್ಮನ್ನ ಲೈಟ್ ಆಗಿ ತಗೊಳ್ಬಾರದು. 2028 ಎಲೆಕ್ಷನ್ಗೆ ಮುಂಚೆ ನಿಮ್ಮದೇ ಆದ ಮುಸ್ಲಿಂ ಮ್ಯಾನಿಫೆಸ್ಟೋ ರೆಡಿ ಆಗಬೇಕು. 18% ವೋಟ್ ಬ್ಯಾಂಕ್ ಇರೋ ನಿಮಗೆ ಟಿಕೆಟ್ ಹಂಚಿಕೆಯಲ್ಲಿ ಪಾಲು ಬೇಕು. ಮೀಸಲಾತಿಯ ಸ್ಪಷ್ಟ ಭರವಸೆ ಬೇಕು. ಯಾರು ಇದನ್ನ ಒಪ್ತಾರೋ ಅವರಿಗೆ ಮಾತ್ರ ನಿಮ್ಮ ಸಮುದಾಯದ ವೋಟ್, ಇಲ್ಲ ಅಂದ್ರೆ ವೋಟ್ ಕೂಡ ಇಲ್ಲ. ನಂಬರ್ 2, ಒಗ್ಗಟ್ಟು ಮತ್ತು ನೋಟಾ ಅಸ್ತ್ರ. ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಯುವ ಮುಸ್ಲಿಂ ವೋಟರ್ ಗ್ರೂಪ್ ರಚನೆ ಮಾಡಿ ಬೂತ್ ಮಟ್ಟದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಡೇಟಾ ಸಂಗ್ರಹಿಸಿ. ಯಾವ ಪಕ್ಷವು ನಿಮ್ಮ ಡಿಮ್ಯಾಂಡ್ ಒಪ್ಪಲಿಲ್ವಾ, ಎಲ್ಲರೂ ನಿಮ್ಮನ್ನ ಬರೀ ಯೂಸ್ ಅಂಡ್ ಥ್ರೋ ಮಾಡ್ಕೊಳ್ತಿದಾರಾ, ಪವರ್ಫುಲ್ ವೆಪನ್ ನೋಟಾ ಬಳಸ್ಲಿಕ್ಕೆ ಕೂಡ ರೆಡಿ ಇರಬೇಕು. ನಂಬರ್ 3, ನಾಯಕರನ್ನ ಪ್ರಶ್ನಿಸಿ. ನಿಮ್ಮ ಏರಿಯಾದ ಶಾಸಕ ಮಂತ್ರಿ ಕೇವಲ ಹೆಸರಿಗೆ ಮಾತ್ರ ನಾಯಕನಾಗಬಾರದು. ಅವರ ಕಾಲರ್ ಹಿಡಿದು ಕೇಳಿ, ಸಮುದಾಯದ ಮೇಲೆ ದಬ್ಬಾಳಿಕೆ ಆದಾಗ ನೀನ್ ಎಲ್ಲಿದ್ದೆ ಅಂತ. ಬರೀ ವೋಟ್ ಕೇಳೋಕೆ ಬರೋ ನಾಯಕರು ನಿಮಗೆ ಬೇಡ. ಅಸೆಂಬ್ಲಿಯಲ್ಲಿ ನಿಮ್ಮ ಹಕ್ಕಿಗಾಗಿ ಟೇಬಲ್ ಗುದ್ದುವ, ಬೀದಿಗಿಳಿದು ಹೋರಾಡುವ ನಾಯಕರು ಬೇಕು ಅಂತ ಎಚ್ಚರಿಕೆ ಕೊಡಿ. ತಮ್ಮ ಕುರ್ಚಿ, ಸಚಿವ ಸ್ಥಾನಕ್ಕಾಗಿ ಬಡಿದಾಡುವ ಈ ನಮ್ಮ ನಾಯಕರು ಅಂತ ಕರೆಸಿಕೊಳ್ಳುವವರಿಂದ ಸಮುದಾಯಕ್ಕೆ ಯಾವತ್ತೂ ಒಳಿತಾಗಲ್ಲ. ಸಮುದಾಯದೊಳಗಿಂದಲೇ ಹೊಸ ರಕ್ತ, ಹೊಸ ನಾಯಕತ್ವ ಹುಟ್ಟಿ ಬರಬೇಕು. ಇವತ್ತು ನೀವು ಎಚ್ಚೆತ್ತುಕೊಳ್ಳದೆ ಹೋದ್ರೆ 2028ರಲ್ಲಿ ಮತ್ತೆ ಬಳಸಿಕೊಳ್ಳಲ್ಪಟ್ಟ ಸಮುದಾಯವಾಗಿ ಉಳಿಯುತ್ತೀರಿ ಅಷ್ಟೇ. ನಿಮ್ಮ ಮತಗಳೇ ನಿಮ್ಮ ಬಲ. ಇದು ಕೇವಲ ರಣನೀತಿಯಲ್ಲ, ಇದು ಸಮುದಾಯದ ಉಳಿವಿನ ಆತ್ಮಗೌರವದ ಹೋರಾಟ. ಈ ವಿಡಿಯೋ ಪ್ರತಿಯೊಬ್ಬ ಯುವಕನ ಮೊಬೈಲ್ ತಲುಪಬೇಕು. ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದೊಂದು ಚಳುವಳಿಯ ರೂಪ ಪಡೆದುಕೊಳ್ಳಲಿ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಯ್ತಾ? ಮುಸ್ಲಿಂ ನಾಯಕರು ನಿಜಕ್ಕೂ ಸಮುದಾಯದ ಪರ ಇದ್ರ? ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.